a demon. I just wanna feel, wanna breathe, wanna live it. Well, is it true that your love is a blessing? I just wanna feel, wanna love, wanna breathe it. Living it all out, I got no religion. I just wanna feel, wanna love, wanna breathe it. Is it on now? Is it on now? Okay, I just went through your reports and you're fine now. There's nothing to worry about. You just had a mild chest pain, but this could have been way more dangerous, like an MI, a heart attack. I can see there's an increased cholesterol levels and your heart rate is also high. Were you smoking when you were? See, just looking fit doesn't mean you're actually healthy. Your generation, due to all these fancy junk food and sedentary lifestyle and all the habits like smoking, which act like a cherry on the top, you better improve your health or else it might be fatal. 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 ವಿಶು, ನಂಗೆ ಅರ್ಥ ಆಗ್ತಿಲ್ಲ ನಾ ಏನು ಮಾಡಲಿ ಅಂತ. ಆ ಡಾಕ್ಟರ್ ಇವಾಗಿಂದ ಹೇಳಿದ್ದಾರೆ ಅದು ಎಮ್ ಐ ಎಲ್ಲ ನನ್ನ ರಾತ್ರಿ ನಿದ್ದೆ ಬರ್ತಿಲ್ಲ ಅದೆಲ್ಲ ಕೇಳಿ. ಓಕೆ ದಿಶಾಂತ್, ಇಷ್ಟೆಲ್ಲ ಚೇಂಜಸ್ಸು ಒಂದು ಸಲಕ್ಕೆ ಆಗುವುದಿಲ್ಲ. ಯು ಜಸ್ಟ್ ಬಿಲೀವ್, ಯು ಹ್ಯಾವ್ ಟು ಬಿಲೀವ್ ಇನ್ ಯೋರ್ ಸೆಲ್ಫ್. ಯು ಬಿಲೀವ್ ಇನ್ ಯೋರ್ ಸೆಲ್ಫ್, ಐ ಬಿಲೀವ್ ಇನ್ ಯು. ಏನು ಆರಾಮದೆಯಾ? ಈಗೇನು ನಿನ್ನ BMI ರೇಂಜಿಗೆ ಬರ್ಬೇಕು ತಾನೆ? Step aside, motherfucker. I said 23, going on a spree. You just set me free. VIP, walking easily, but so casually. Low PG, locked in mentally, that's a guarantee. Talk to me, numbers never lie. Add it up, that's me. ಬೈ, ನಮ್ಮ ರೂಟೀನ್ ಭಾಳ ಖರಾಬ್ ಆಗೈತಿ. ಫಿಟ್ನೆಸ್ ಮೇಲೆ ಫೋಕಸ್ ಮಾಡೋದು ಹೇಳಾರ. ಎಲ್ಲೆಲ್ಲ ಚಾಲೂ ಮಾಡ್ಬೇಕಂತ ಹೇಳಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ನೀವು ಫಿಸಿಕಲಿ ಫಿಟ್ ಆಗ್ಬೇಕಂದ್ರೆ ನಿನ್ನ BMI ನಾರ್ಮಲ್ ರೇಂಜ್ ಬರಬೇಕು. BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್, ಅಂದ್ರೆ ನಿನ್ನ ವೇಟ್ ಬೈ ಹೈಟ್ ಸ್ಕ್ವೇರ್. ಅದು 18.5ಲಿಂದ 24.5 ನಾರ್ಮಲ್ ರೇಂಜ್. ನಿಂದು ಅದರೊಳಗೆ ಏನಾರ ಬಂತಂದ್ರೆ ನಿಂದು ನಾರ್ಮಲ್ ಫಿಟ್ ಆಗಿ ಅಂತ ಅರ್ಥ. ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ ನಿನ್ನ BMI ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಬೇಕು. ಟಾರ್ಗೆಟ್ ಫಿಕ್ಸ್ ಮಾಡಿ ನೀವು ಕರೆಕ್ಟ್ ಟ್ರೈನಿಂಗ್ ಮಾಡಿದೆ ಅಂದರೆ ನೀನು ಫಿಸಿಕಲ್ ಫಿಟ್ ಮತ್ತು ಹೆಲ್ದಿ ಆಗ್ತಿ. ಬೆಳಿಗ್ಗೆ 6 ಗಂಟೆ ರೆಡಿ ಆಗಿ ಟ್ರೈನಿಂಗ್ ಮಾಡೋಣ. धूप टूट के कांच की तरह चुप गई तो क्या अब देखा जाएगा. ನೋಡು, ಯಾವುದೇ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ವಾರ್ಮಪ್ ಮಾಡಬೇಕು. ಅದು ಹೆಂಗಿರಬೇಕು ಅಂತಂದರೆ ಫುಲ್ ಹೋಲ್ ಬಾಡಿ ವಾರ್ಮಪ್ ಮಾಡಬೇಕು. ವಾರ್ಮಪ್ಪು ಫಸ್ಟು ಹಿಪ್ ರೊಟೇಷನ್ನು. ಹಿಪ್ ರೊಟೇಷನ್ ಎರಡೂ ಸೈಡ್ ಮಾಡಾದಮೇಲೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಆದಮೇಲೆ ನೆಕ್ಸ್ಟ್ ಎಕ್ಸಸೈಸ್ ಬಂದು ಫುಟ್ ರೊಟೇಷನ್ನು. ಅದು ಎರಡು ಲೆಗ್ ಮಾಡಬೇಕು. ಎರಡು ಲೆಗ್ ಆದಮೇಲೆ ನೆಕ್ಸ್ಟ್ ಬರೋದು ಫುಲ್ ಬಾಡಿ ಸ್ಟ್ರೆಚ್ ಎಕ್ಸಸೈಸು. ಇದೆರಡು ಸೈಡ್ ಮಾಡಾದಮೇಲೆ ಇದರಿಂದ ಫುಲ್ ಬಾಡಿ ಸ್ಟ್ರೆಚ್ ಆಗುತ್ತೆ. ನೆಕ್ಸ್ಟು ಫ್ಲೆಕ್ಸರ್ಸ್ ಮಸಲ್ಸು ಇದಾಗಬೇಕು ಅಂತಂದರೆ ಈ ಎಕ್ಸಸೈಸ್ ಮಾಡಬೇಕು. ಇದಾದಮೇಲೆ ಎಕ್ಸ್ಟೆನ್ಸರ್ಸ್ ಆ್ಯಕ್ಟಿವೇಟ್ ಆಗಬೇಕು ಅಂತಂದರೆ ಇದನ್ನು ಮಾಡಿದ್ರೆ ಬಾಡಿ ವಾರ್ಮಪ್ ಆಗುತ್ತೆ. ಫಸ್ಟ್ ಸ್ಟೆಪ್ ವಾರ್ಮಪ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಟ್ರೈನಿಂಗ್ ಹೆಂಗಿರಬೇಕು ಅಂದರೆ ನೀನು ಓಡೋಕೆ ಅಷ್ಟು ಕಿಲೋಮೀಟ್ರು ಸೇಮ್ ಪೀಸ್ ಇರಬೇಕು. ಇಲ್ಲ ಅಂತಂದರೆ ಇಂಜುರೀಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. आंधी बन के आया हूँ, मेरा
do it, man. ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಟೈಮ್ ತಗೋತೀಯ. ಇವತ್ತಿಗೆ ಇಷ್ಟೇ ಸಾಕು, ಇದೇ ನಿನ್ನ ಡೈಲಿ ರೂಟೀನ್. ಬಾ ಹೋಗೋಣ. ಹೋಗಿ ಬಂದು ನಂಗೊಬ್ನಿಗೆ ಯಾಕಿಂಗಾಗಿದೆ, ಯಾಕಿಂಗಾಗಿದೆ, ಯಾಕಿಂಗಾಗಿದೆ. ಹುಡುಗಿ ಸುಮ್ನೆ ಇದ್ರು ಏನು ಅಂದಂತಾಗಿದೆ, ಅಂದಂತಾಗಿದೆ, ಅಪ್ಪಿಕೊಂಡಂತಾಗಿದೆ. ಕುಳಿತುಕೊಂಡು ಕವಿತೆಯನ್ನು ಬರದೇ ಇದ್ರು ಬರದೆ ನಾನು, ಅದೇನೇ ಗ್ರಾಮರ್ ಮಿಸ್ಟೇಕ್ ಇದ್ರು ಆಶೀರ್ವದಿಸಿ. ಡೈಲಿ ಬೆಳಗ್ಗೆ ಓಡಬೇಕು, ಜಂಕ್ ಫುಡ್ ತಿನ್ನಬಾರ್ದು. ಡೈಲಿ ಬೆಳಗ್ಗೆ ಓಡಬೇಕು, ಜಂಕ್ ಫುಡ್ ತಿನ್ನಬಾರ್ದು. ಡೈಲಿ ಬೆಳಗ್ಗೆ ಓಡಬೇಕು, ಜಂಕ್ ಫುಡ್ ತಿನ್ನಬಾರ್ದು. BMI ಕ್ಯಾಲ್ಕುಲೇಟ್ ಮಾಡ್ಬೇಕು, ಡೈಲಿ ಬೆಳಗ್ಗೆ ಎಕ್ಸರ್ಸೈಸ್ ಮಾಡ್ಬೇಕು, ಮತ್ತು ಏನೂ ಜಂಕ್ ತಿನ್ನಬಾರ್ದು. ಇದೆಲ್ಲ ನನ್ನ ಕಡೆ ಆಗೋ ಕೆಲಸ ಅಲ್ಲ. ಐ ಕ್ವಿಟ್. ದಿಶು, ಏನು ಮಾಡ್ತಿದ್ಯಾ ಪುಟ್ಟ? ಏನೋ ಮೊನ್ನೆ ತಲೆ ಕೂತು ಬಿದ್ದಿದ್ಯಾ ಅಂತೆ ತುಷಾಂತ್ ಹೇಳ್ತಿದ್ದ. ಈಗ ಆರಾಮಿದೆಯಾ ತಾನೇ? ಡೈಲಿ ನಾಷ್ಟ ಎಲ್ಲ ಮಾಡಬೇಕಪ್ಪ, ಆ ಥರ ಎಲ್ಲ ಮಾಡಬಾರ್ದು. ಅದು ಏನೋ ಎಕ್ಸಸೈಸ್ ಟ್ರೈನಿಂಗ್ ಏನೋ ಚಾಲೂ ಮಾಡಿದ್ಯಾ ಅಂತೆ, ಚೆನ್ನಾಗಿ ಮಾಡು. ಮಧ್ಯೆಗೆಲ್ಲ ಬಿಟ್ಟು ಬಿಡಬೇಡ, ಆಯಿತಾ? ಮಾತು ಕೊಡು ನನಗೆ. ಆಯ್ತಮ್ಮ. ಏನೋ ಫಿಟ್ ಮಾಡ್ತೀಯ? ನಮ್ಮಮ್ಮ ಕೊಟ್ಟಿರೋ ಮಾತು ಸತ್ರು ನಿರ್ವಹಿಸ್ತಾ ಇರೋಕ್ಕಾಗಲ್ಲ. ಇಟ್ಸ್ ಟೈಮ್ ಟು ಲೆವೆಲ್ ಅಪ್. ಈ ಸಿಚುವೇಶನ್ಗೆ ಐ ಆಮ್ ದ ಬೆಸ್ಟ್ ಗಾಯ್ ಇನ್ ದಿಸ್ ಫೀಲ್ಡ್. ಈ ಬರೀ 50% ಅಷ್ಟ ಮಾಡತ್ತಿ. ಇನ್ 50% ಯು ನೀಡ್ ಟು ಲೆವೆಲ್ ಅಪ್. ನೀನು ಬೆಸ್ಟ್ ಆಗ್ಬೇಕಂದ್ರೆ ಈ 3 ಥಿಂಗ್ಸ್ ಫಾಲೋ ಮಾಡ್ಬೇಕು: ಡಯಟ್, ವರ್ಕೌಟ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಬರೀ BMI ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗೋದಿಲ್ಲ. ಕ್ಯಾಲರಿ ಇಂಟೇಕು ಕ್ಯಾಲ್ಕುಲೇಟ್ ಮಾಡ್ಬೇಕು. ನೀ ವೇಟ್ ಲಾಸ್ ಮಾಡ್ಬೇಕಂದ್ರೆ ಕ್ಯಾಲರಿ ಡೆಫಿಸಿಟ್ನಾಗ ತಿನ್ನಬೇಕು. ವೇಟ್ ಗೇನ್ ಮಾಡ್ಬೇಕಂದ್ರೆ ಕ್ಯಾಲರಿ ಸರ್ಪ್ಲಸ್ನಾಗ ತಿನ್ನಬೇಕು. ಫಸ್ಟ್ ಥಿಂಗ್ ಪ್ರೋಟೀನ್, ಅದು 3 ಕಂಪ್ಲೀಟ್ ಆಗ್ತೈತಿ. ಮತ್ತೇನು ತೊಗೋಬೇಕಂದ್ರೆ ಫೈಬರ್ಸ್ ತೊಗೋಬೇಕು. ಅದು ಯೂಶ್ವಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ಲೇ ಸಿಗ್ತೈತಿ. ಇದು ತೊಗೋಬೇಕಂದ್ರೆ ಬರೀ ಪ್ರೋಟೀನ್ಲೇ ಗಟ್ ಹಾಳಾಗ್ತೈತಿ. ನೆಕ್ಸ್ಟ್ ಏನು ತೊಗೋಬೇಕಂದ್ರೆ ಕಾರ್ಬೋಹೈಡ್ರೇಟ್ಸ್ ಬೇಕು ಬಾಡಿಗೆ, ಎನರ್ಜಿಗೆ. ಇದನ್ನು ಭಾಳ ತೊಗೋಬಾರ್ದು, ಲಿಮಿಟ್ನಾಗ ತೊಗೋಬೇಕು. ನಿಮ್ಮ ಲೈಫ್ ಸ್ಟೈಲ್ ಹೆಂಗಿತ್ತಲ್ಲ ಅಷ್ಟೇ. ನೆಕ್ಸ್ಟ್ ವೆಜಿಟೇಬಲ್ಸ್, ಇದು ಸೇಮ್ ಫೈಬರ್ಸ್ಗೆ. ನೆಕ್ಸ್ಟ್ ಚಪಾತಿ, ಕಾರ್ಬೋಹೈಡ್ರೇಟ್ಸ್. ಮತ್ತು ಮೇನ್ ಥಿಂಗ್ ಮೊಸರು ಮರಿಬಾರ್ದು ನೀ, ಯಾಕಂದ್ರೆ ಅದು ಪ್ರೋಬಯೋಟಿಕ್ಸ್ ಇರ್ತೈತಿ. ಈ ಇಂಡಿಯನ್ ಡಯಟ್ನಾಗ ಪ್ರೋಟೀನ್ ಭಾಳ ಕಮ್ಮಿ ಐತಿ. ಅದಕ್ಕೆ ನೀಡ್ ಪ್ರಕಾರ ಪ್ರೋಟೀನ್ ಸಪ್ಲಿಮೆಂಟೇಷನ್ ಮಾಡ್ಬೇಕು. ಮತ್ತು ಎಲ್ಲರೂ ಅಂತಾರೆ ಪ್ರೋಟೀನ್ ಕುಡಿದ್ರೆ ಕಿಡ್ನಿ ಹಾಳಾಗ್ತೈತೆ. ಆದ್ರೆ ಅದು ಮೋರ್ ದೆನ್ 200-300 ಗ್ರಾಮ್ ಆದ್ರೆ ಅಷ್ಟೇ ಕಿಡ್ನಿ ಹಾಳಾಗ್ತೈತೆ. ಅನ್ಕತಕ್ಕ ಏನು ಮಣ್ಣು ಆಗೋದಿಲ್ಲ. ಸೊ ಜಸ್ಟ್ ಎಂಜಾಯ್ ಯುವರ್ ಪ್ರೋಟೀನ್ ಶೇಕ್. ನೀವು ಹೇಳಿದ ಪ್ರಕಾರ ನೀ ಎಲ್ಲ ಮಾಡೋದು ಕರೆಕ್ಟ್ ಐತಿ. ಆದ್ರೆ ಅದ್ರ ಒಂದು ಮಿಸ್ಸಿಂಗ್ ಐತಿ. ಅದೇನಂದ್ರೆ
ಸ್ಟ್ರೆಂತ್ ಟ್ರೈನಿಂಗ್ ಏನಂದ್ರೆ ಎವ್ರಿ ಡೇ ಒಂದೊಂದು ಮಸಲ್ ಟ್ರೈನ್ ಮಾಡ್ಬೇಕು ನೀ, ಅವಾಗೆಲ್ಲ ಮಸಲ್ ಟ್ರೈನ್ ಆಗ್ತೈತಿ. ಒಂದು ಎಕ್ಸಾಂಪಲ್ ಕೊಡ್ತಾನೆ ನೀ ಹೆಂಗೆ ನೀಟ್ ಕ್ಲಿಯರ್ ಮಾಡ್ಬೇಕಂತ ಹೇಳಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸೇರಿದಿಲ್ಲ, ಹಂಗೆ ನೀ ಜಿಮ್ ಸೇರ್ಬೋದು. ನೋಡಿ ದಿಶಾಂತ, ನಾನು ನಿಂಗೆ ಇಷ್ಟ ಹೇಳೋಕ್ಕಾಗ್ತೈತೆ, ಇನ್ನು ಉಳ್ಕಿದ್ದೆಲ್ಲ ನಿನ್ನ ಕೈಯಾಗ ಐತೆ. ಮತ್ತು ಇದು ಬರೀ ಒಂದಿನ, ಒಂದು ತಿಂಗಳ, ಒಂದು ವರ್ಷ ಮಾಡೋದಲ್ಲ, ಇಡೀ ನೀನು ಲೈಫ್ ಲಾಂಗ್ ಮಾಡಬೇಕು. ಅವಾಗ ಫಿಟ್ನೆಸ್ ಅಚೀವ್ ಆಗ್ತೈತಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನೆವರ್ ಎವರ್ ಗಿವ್ ಅಪ್. Long ago